ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ಗುಲಾಬ್ ಜಾಮ್. ಈಗ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀವಿ. ಗುಲಾಬ್ ಜಾಮೂನ್ ಮಾಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮಾಡಬೇಕು ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀವಿ. ಹಾಗೆ ವಿಡಿಯೋ ಕೂಡ ಮಾಡ್ತಾಯಿದ್ದೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈಗ 2 ಪ್ಯಾಕೆಟಷ್ಟು ನಾನು ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ಬದಲು ನೀವು ಹಾಲು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಚೆನ್ನಾಗಿ ಇರುತ್ತೆ. ಹಾಗೆ ಉಂಡೆಗಳು ಕೂಡ ಚೆನ್ನಾಗಿ ಬರುತ್ತೆ. ನೀರನ್ನು ಇಟ್ಕೊಂಡಿದ್ದೀನಿ. ಹಾಗೆ ಶುಗರ್ನ ಕೂಡ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ. ಅದಕ್ಕೆ ಶುಗರ್ನ ಸೇರಿಸ್ಕೊಳ್ಳೋಣ. ಮರ್ತ್ಬಿಟ್ಟು ಒಂದು ಸ್ಪೂನ್ ಹಾಕ್ಬಿಟ್ವಿ ಶುಗರ್ ಫಸ್ಟೇ. ಕೆಲವು ಮೆಜರ್ಮೆಂಟ್ ಕೂಡ ಇಟ್ಕೊಂಡು ಮಾಡ್ತಾರೆ. 1 ಕಪ್ಗೆ ಇಷ್ಟು ನೀರು, ಹಾಗೆ 1 ಕಪ್ ಶುಗರ್ಗೆ ಇಷ್ಟು ಅಂತ. ನಾನು ಆ ಮೆಜರ್ಮೆಂಟಲ್ಲಿ ಹಾಕ್ತಿಲ್ಲ, ಹಾಗೇ ಹಾಕ್ತಾಯಿದ್ದೀವಿ. ಈಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಶುಗರ್ ಚೆನ್ನಾಗಿ ಕರಗಬೇಕು. ನಮಗೆ ಪಾಕ ಸ್ವಲ್ಪ ಬರಬೇಕಷ್ಟು, ಜಾಸ್ತಿ ಬರಬಾರ್ದು, ಚೆನ್ನಾಗಿ ಕರಗಬೇಕಷ್ಟು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ, 1-2-3. ಸ್ವಲ್ಪ ಅದನ್ನು ಪೀಸ್ ಮಾಡಿ ಸೇರಿಸ್ಕೊಳ್ಳೋಣ. ಇಲ್ಲಿ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೇಸರಿ ಸೇರಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡಿದ್ದೀವಿ. ಈಗ ಆಫ್ ಮಾಡ್ಕೊಳ್ಳೋಣ. ನಮಗೆ ಸ್ವಲ್ಪ ತಿಕ್ನೆಸ್ ಬರಬೇಕು. ಲೈಟಾಗಿ ನಾವು ಇದನ್ನು ಟಚ್ ಮಾಡಿ ನೋಡಿದ್ರೆ ಕೈಗೆ ಜಸ್ಟ್ ಅಂಟ್ಕೋಬೇಕು. ಆವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇವಾಗ ಉಂಡೆ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿದೆ ನೋಡಿ. ಈಗ ಚೆನ್ನಾಗಿ ಒಂದ್ಸಲಿ ನಾದ್ಕೊಂಡ್ಬಿಡೋಣ. ಅದು ಉಂಡೆಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಕೆಳಗಡೆ ಕುತ್ಕೊಂಡು ಆರಾಮಾಗಿ ನೀಟಾಗಿ ನಿಧಾನಕ್ಕೆ ಎಲ್ಲ ಉಂಡೆಗಳನ್ನೂ ಕ್ರ್ಯಾಕ್ ಇಲ್ಲದೇ ಇರೋ ರೀತಿ ಉಂಡೆ ಕಟ್ಕೋಬೇಕು. ಹಾಗಾಗಿ ಒಂದ್ಸರಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಉಂಡೆ ಕಟ್ಟಿದಾಗ ಸ್ವಲ್ಪ ಕೂಡ ಕ್ರ್ಯಾಕ್ ಇರಬಾರ್ದು, ಆ ರೀತಿ ಉಂಡೆ ಕಟ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಬರಬೇಕು ಉಂಡೆ. ಈ ರೀತಿ ಮಾಡ್ಕೊಳ್ಬೇಕು. ಎಲ್ಲ ಉಂಡೆಗಳನ್ನ ಈ ರೀತಿ ಮಾಡ್ಕೊಳ್ಳೋಣ. ಫೈನಲಿ ಇಷ್ಟು ರೆಡಿ ಆಯಿತು ನೋಡಿ. 2 ಪ್ಯಾಕೆಟಲ್ಲಿ ಇಷ್ಟು ರೆಡಿ ಆಯಿತು. ಎಲ್ಲ ಒಂದೇ ಸೈಜಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ನಾವು ಹಾಕಿದಾಗ ನೀಟಾಗಿ ಬರುತ್ತೆ. ಒಂದು ಕೂಡ ಕ್ರ್ಯಾಕ್ ಇಲ್ಲದೇ ಇರೋ ರೀತಿ ಮಾಡ್ಕೋಬೇಕು ರೌಂಡಾಗಿ. ಇಲ್ಲ ಅಂದರೆ ಎಲ್ಲ ಓಪನ್ ಆಗಿಬಿಡುತ್ತೆ. ನೋಡಿ ಈ ಥರ ಇರಬೇಕು. ಈಗ ಆಯಿಲಲ್ಲಿ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ ಈ ರೀತಿ, ಸ್ವಲ್ಪ ಬಿಸಿ ಆಗಲಿ. ಈಗ ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನಮಗೆ ಅದು ಉಂಡೆ ಮುಳುಗುವಷ್ಟು ಇರಬೇಕು. ನೋಡಿ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಸೇರಿಸ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ಳೋಣ. ಈ ರೀತಿ ತುಂಬ ಬಿಸಿ ಇದ್ದರೆ ಎಣ್ಣೆ ಅದು ಬೇಗ ಸೀದೋಗ್ಬಿಡುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಎಲ್ಲ ಕಲರ್ ಬರೋ ಥರ ಸ್ವಲ್ಪ ಲೋ ಫ್ಲೇಮೇ ಇಟ್ಕೋಬೇಕು. ಇಲ್ಲಾಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಈಗ ಈ ಥರ ಆಗಿದೆ ನೋಡಿ. ತೆಕ್ಕೊಳ್ಳೋಣ. ಬ್ಯಾಕ್ ಟು ಬ್ಯಾಕ್ ಹಾಕ್ಕೋತಾ ಇರಬೇಕು. ಆವಾಗ ಆಗಿರೋದು ತೆಕ್ಕೊಂಬಿಡ್ಬೇಕು ಬೇಗ. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ. ಆಮೇಲೆ ಬೇಗನೂ ಬಿಸಿ ಆಗಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ನಾವು ಹುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಎಷ್ಟೊಂದು ಜನ ಮಾಡ್ತಾರೆ, ಎಲ್ಲ ಮಿಸ್ಟೇಕ್ ಆಗ್ತಾ ಇರುತ್ತೆ. ಎಷ್ಟು ಸರಿ ಮಾಡಿದ್ರು ಗುಲಾಬ್ ಜಾಮೂನು ಮಾಡಿದಾಗೆಲ್ಲ ಅದು
ಪೀಸ್ ಆಗಿರೋ ಥರ ಆಗೋದು, ಇಲ್ಲ ಒಂಥರ ಮೆತ್ತಗೆ ಆಗಿಬಿಟ್ಟಿರುತ್ತೆ, ಚೆನ್ನಾಗಿ ಬೆಂದಿರಲ್ಲ, ಆಮೇಲೆ ಪಾಕ ಸರಿಗಿರಲ್ಲ, ಈ ಥರ ಎಲ್ಲ ಆಗುತ್ತೆ. ಸೊ ಎಲ್ಲ ಕರೆಕ್ಟಾಗಿ ನೋಡಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ. ಈ ರೀತಿ ಆಗಿರಬೇಕು. ಗೋಳಿ ಬಜ್ಜಿ ಥರ ರೆಡಿಯಾಗಿದೆ ನೋಡಿ. ಚಿಕ್ಕ ಚಿಕ್ಕ ಗೋಳಿ ಉಂಡೆಗಳು ರೆಡಿಯಾಗಿದೆ. ಎಲ್ಲದನ್ನು ಹೀಗೆ ಮಾಡ್ಕೊತಾ ಹೋಗೋಣ. ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ತಣ್ಣಗಾಗಬೇಕು, ತುಂಬ ಬಿಸಿ ಇದ್ದಾಗ ಹಾಕಬಾರ್ದು. ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು, ಲೈಟಾಗಿ ಬೆಚ್ಚಗಿರಬೇಕು, ಆ ಟೈಮಲ್ಲಿ ಹಾಕೋಬೇಕು ನೋಡಿ. ಗುಲಾಬ್ ಜಾಮೂನ್ ರೆಡಿ ಆಯಿತು. ಸೊ ಇವಾಗ ನಾವು ಇದಕ್ಕೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಪಿಸ್ತಾನ ಹಾಕ್ಕೊಳ್ಳೋಣ. ಗಾರ್ನಿಷ್ಗೋಸ್ಕರ ಪಿಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ.